ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಹೋಳಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ರಾಜ್ಯದಾದ್ಯಂತ ಜನ ಆಚರಣೆ ಮಾಡೋದು, ದೇಶದಾದ್ಯಂತ ಕೂಡ ಆಚರಣೆಯನ್ನು ಕೂಡ ಮಾಡ್ತಾರೆ. ಕೆಲವೊಂದು ಆಚರಣೆಗಳಿಗೆ ಒಂದು ವಿಶೇಷತೆ ಇರುತ್ತೆ ಮತ್ತು ಕೆಲವೊಂದು ಹಬ್ಬಗಳನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾರೆ. ರಂಜಾನು ಮತ್ತು ಹೋಳಿ ಹಬ್ಬ ಒಟ್ಟೊಟ್ಟಿಗೆ ಬರ್ತಾ ಇದೆ. ಅವರದ್ದೇ ಆದಂತಹ ರೀತಿಯಲ್ಲಿ ಅವರವರು ಆಚರಣೆಗಳನ್ನು ಮಾಡ್ತಾರೆ. ಆದರೆ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದರೆ ನಾವು ಅನೇಕ ಬಣ್ಣಗಳಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡೋದನ್ನು ಗಮನಿಸ್ತೀವಿ. ಪರಸ್ಪರ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ಬಣ್ಣವನ್ನು ಹಚ್ಚಿ ಸಂಭ್ರಮಿಸ್ತಾರೆ. ಆದರೆ ಇಲ್ಲೊಂದು ಕಡೆ ಬಣ್ಣವನ್ನು ಉಪಯೋಗ ಮಾಡದೆ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾದರೆ ಬಣ್ಣವೇ ಇಲ್ಲದೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಇವರ ಹಬ್ಬವನ್ನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಬಣ್ಣದ ಬದಲಿಗೆ ಸ್ಮಶಾನದಲ್ಲಿ ಹೆಣವನ್ನು ಸುಟ್ಟಂತಹ ಚಿತಾಭಸ್ಮ ಏನಿರುತ್ತೆ ಅದನ್ನೇ ಬಣ್ಣದ ರೀತಿಯಲ್ಲಿ ತಗೊಂಡು ಎಲ್ಲರಿಗೂ ಹಚ್ಚಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಸ್ವಲ್ಪ ಅಚ್ಚರಿ ಆದರೂ ಕೂಡ, ನಂಬೋಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಈ ಆಚರಣೆ ನಿಜವಾಗ್ಲೂ ಕೂಡ ಸತ್ಯವಾದಂತಹ ಆಚರಣೆ. ಸತ್ತಂತಹ ಹೆಣಗಳನ್ನು ಸುಟ್ಟ ನಂತರ ಏನು ಚಿತಾಭಸ್ಮ ಉಳಿಯುತ್ತೋ ಆ ಭಸ್ಮವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಮೈ ಮೇಲೆ ಎರಚಿಕೊಂಡು ಸಂಭ್ರಮದಿಂದ, ಖುಷಿಯಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕಾಶಿಯಲ್ಲಿ ನಡೆಯುತ್ತೆ ಈ ಒಂದು ಘಟನೆ, ಈ ಒಂದು ಆಚರಣೆ ಏನಿದೆ, ಚಿತಾಭಸ್ಮದ ಹೋಳಿ ನಡೆಯುತ್ತೆ. ಹಾಗಾದರೆ ಈ ಸ್ಮಶಾನದ ಹೋಳಿ ರಹಸ್ಯವನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಕೆಲವೊಂದು ಪ್ರದೇಶಗಳಲ್ಲಿ ಹೋಳಿ ಹಬ್ಬವನ್ನು ಬಣ್ಣಗಳು ಮತ್ತು ಹೂಗಳೊಂದಿಗೆ ಕೂಡ ಆಚರಣೆ ಮಾಡ್ತಾರೆ. ಆದರೆ ಶಿವನ ನಗರವಾದಂತಹ ಕಾಶಿಯಲ್ಲಿ ಹೋಳಿಯನ್ನು ಅಂತ್ಯಕ್ರಿಯೆ ನಡೆದ ಮೇಲೆ ಚಿತೆಯ ಒಂದು ಚಿತಾಭಸ್ಮ ಏನಿದೆ ಅದರೊಂದಿಗೆ ಆಚರಣೆ ಮಾಡ್ತಾರೆ. ಹಾಗಾದರೆ ಇದರ ರಹಸ್ಯ ಏನಿರ್ಬೋದು, ಇದರ ಆಚರಣೆಯ ಉದ್ದೇಶ ಏನಿರ್ಬೋದು, ಈ ಆಚರಣೆಯಿಂದ ಅವ್ರಿಗೆ ಏನು ಲಾಭ ಸಿಗುತ್ತೆ, ಯಾಕೆ ಈ ಆಚರಣೆಯನ್ನು ಮಾಡಿದ್ರು, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕುತೂಹಲ ಆಗಿರುವಂತಹ ವಿಚಾರ ಆಗಿರೋದ್ರಿಂದ ಬಣ್ಣಗಳ ಹಬ್ಬ ಹೋಳಿ ಅಂತ ಹೇಳ್ತೀವಿ. ಬಣ್ಣಗಳ ಹಬ್ಬವಾದಂತಹ ಹೋಳಿಯನ್ನು ದೇಶದಾದ್ಯಂತ ಬಹಳ ವೈಭವ ಮತ್ತು ಅದ್ದೂರಿಯಾಗಿ ಕೂಡ ಆಚರಣೆ ಮಾಡ್ತಾರೆ. ಆದರೆ ಕೃಷ್ಣನ ತವರು ಪ್ರದೇಶವಾಗಿರುವಂತಹ ಬ್ರಜ್ ಪ್ರದೇಶದಲ್ಲಿ ಈ ಹಬ್ಬವನ್ನು ವಿಭಿನ್ನವಾಗಿ ಉತ್ಸವದಿಂದ ಆಚರಣೆ ಮಾಡ್ತಾರೆ. ತುಂಬ ಉತ್ಸಾಹದಿಂದ ಇರ್ತಾರೆ ಅಲ್ಲಿನ ಜನ ಈ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ. ಇಲ್ಲಿ ಹಬ್ಬ ಏನಿದೆ ಒಂದು ವಸಂತ ಪಂಚಮಿ ಎಂದು ಪ್ರಾರಂಭ ಆಗ್ತಾ ಹೋಗುತ್ತೆ. ಇದು ಎಲ್ಲರೂ ಕೂಡ ಬಣ್ಣಗಳಿಂದ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ನಾವು ನೋಡ್ತೀವಿ ಕೂಡ ಅಲ್ಲಿ ಆಚರಣೆ ಆ ರೀತಿಯಾಗಿರುತ್ತೆ. ಇನ್ನು ಕಾಶಿಯಲ್ಲಿ ಹೋಳಿ ಏನಿದೆ, ಬ್ರಜ್ನಲ್ಲಿ ಹೋಳಿಯನ್ನು ಬಣ್ಣಗಳಿಂದ ಮಾತ್ರವಲ್ಲದೆ ಹೂಗಳಿಂದಲೂ ಕೂಡ ಆಚರಣೆ ಮಾಡ್ತಾರೆ. ಆದರೆ ಶಿವನ ಸ್ಥಳವಾದಂತಹ ಕಾಶಿಯಲ್ಲಿ ಹೋಳಿಯನ್ನು ಆಚರಿಸುವ ಒಂದು ವಿಧಾನನೇ ಬೇರೆಯಾಗಿದೆ, ವಿಭಿನ್ನವಾಗಿದೆ ಕೂಡ. ಇಲ್ಲಿ ಹೋಳಿಯನ್ನು ಅಂತ್ಯಕ್ರಿಯೆ ಆದಮೇಲೆ ಚಿತಾಭಸ್ಮೆಯಿಂದ ಅದರಿಂದ ಮಾಡ್ತಾರೆ. ನೋಡಿ, ಮತ್ತೆ ಇದನ್ನು ಮಸಾನು ಹೋಳಿ ಅಂತ ಕೂಡ ಕರೀತಾರೆ. ನಾವು ನಾರ್ಮಲ್ ಹೋಳಿ ಅಂತ ಏನಿಲ್ಲ, ಈ ಚಿತಾಭಸ್ಮದಿಂದ ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ಇದನ್ನು ಅಸಾನ್ ಹೋಳಿ ಅಂತ ಏನೋ ಕರೀತಾರೆ. ಮಸಾನ್ ಅಥವಾ ಅಸಾನ್ ಹೋಳಿ ಅಂತ ಇದನ್ನು ಕರೀತಾರೆ ಅಂತ. ಇದರ ಬಗ್ಗೆ ಒಂದು ಆಶ್ಚರ್ಯ ವಿಚಾರ ಕೂಡ ಇದೆ. ನೋಡಿ, 2020 ಮಸಾನ್ ಹೋಳಿ ಯಾವಾಗ ಆಗ್ಬೋದು ಅಂತ ನಾವು ನೋಡೋದಾದರೆ, ಈ ಹೋಳಿ ಏನಿದೆ ಇದನ್ನು ಭೋಲೆನಾಥ್ ನಗರದ ಕಾಶಿಯಲ್ಲಿ ಬಣ್ಣಗಳ ಬದಲು ಅಂತ್ಯಕ್ರಿಯೆ ಆದ ನಂತರ ಚಿತಾಭಸ್ಮ ಏನಿದೆ ಅದರೊಂದಿಗೆ ಮಾಡ್ತಾರೆ. ಇದನ್ನು ಮಸಾನ್ ಹೋಳಿ ಅಂತ ಕೂಡ ಕರೀತಾರೆ. ಈ ವರ್ಷ ಏನಿದೆ ಈ ಮಸಾನ್ ಹೋಳಿ ಫೆಬ್ರವರಿ 28ನೇ ತಾರೀಕು ಬಂದಿದೆ. ಇದೇ ಫೆಬ್ರವರಿ 28ನೇ ತಾರೀಕು ಈ ಒಂದು ಮಸಾನ್ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಬಣ್ಣಗಳನ್ನು ಉಪಯೋಗ ಮಾಡೋದಿಲ್ಲ, ಬರೀ ಇಲ್ಲಿ ಚಿತಾಭಸ್ಮವನ್ನು ಮಾತ್ರ ಯೂಸ್ ಮಾಡ್ತಾರೆ. ಆ ರೀತಿಯಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಕೆಲವರು ಚಿತಾಭಸ್ಮವನ್ನು ನೋಡಿ ಭಯಪಡ್ಬೋದು, ಆದರೆ ಈ ಒಂದು ಆಚರಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರು ಯಾರೂ ಕೂಡ ಭಯಪಡೋದಿಲ್ಲ, ತುಂಬ ಖುಷಿಯಿಂದ. ಅಂದರೆ ಶಿವ ಏನು ಉಪಯೋಗ ಮಾಡ್ತಾನೆ ಈ ಒಂದು ಚಿತಾಭಸ್ಮವನ್ನು ಎಲ್ಲ ಮೈಮೇಲೆ ಸುರಿದುಕೊಂಡು ಹಚ್ಕೊಂಡು ಸಂಭ್ರಮಿಸ್ತಾನಲ್ಲ, ಅದೇ ರೀತಿಯಾಗಿ ಶಿವನ ಭಕ್ತರು ಸೇರಿ ಅಲ್ಲಿ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾನೆ. ಶಿವನ ಸ್ವರೂಪ ಅಂತ ತಿಳಿದುಕೊಳ್ತಾರೆ, ಶಿವನಿಗೆ ಅರ್ಪಿತ ಅಂತ ಹೇಳ್ತಾರೆ ಈ ಒಂದು ಹೋಳಿ ಹಬ್ಬ. ಮಸಾನ್ ಹೋಳಿ ಅಂತ ಏನು ಕರೀತಾರೆ, ನಿಜಕ್ಕೂ ಕೂಡ ಇದಕ್ಕೆ ವಿಶೇಷತೆ ಇದೆ. ನೋಡಿ, ಸ್ಮಶಾನದಲ್ಲಿ ಒಂದು ಹೋಳಿಯನ್ನು ಏಕೆ ಆಚರಣೆ ಮಾಡ್ತಾರೆ ಅಂತ ಕೂಡ ನಾವು ಯೋಚನೆ ಮಾಡೋದಾದರೆ, ಕಾಶಿಯಲ್ಲಿ ಫೆಬ್ರವರಿ 27ರಂದು ರಂಗಬರಿ ಏನಿದೆ ಏಕಾದಶಿ ಎಂದು ಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಜೊತೆ ಹೋಳಿ ಆಡ್ತಾರೆ ಮತ್ತು ಅವರ ಪಾದಗಳಿಗೆ ಬಣ್ಣವನ್ನು ಅರ್ಪಿಸ್ತಾರೆ ಅಂತ. ಮರುದಿನ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಏನು ಮಾಡ್ತಾರೆ, ಮಸಣ ಹೋಳಿಯನ್ನು ಅಂತ್ಯಕ್ರಿಯೆಯ ಚಿತೆಯ ಒಂದು ಭಸ್ಮದೊಂದಿಗೆ ಇಲ್ಲಿ ಆಚರಣೆ ಮಾಡ್ತಾರೆ ಮತ್ತು ಆ ಹಬ್ಬವನ್ನು ಆಡ್ತಾರೆ ಕೂಡ. ಶಿವನು ಆಡುವ ಹೋಳಿ ಮಸಾಣ ಹೋಳಿಯ ಉಲ್ಲೇಖಗಳು ಏನಿದೆ ಶಿವಪುರಾಣ ಮತ್ತು ದುರ್ಗಾ
ಸಪ್ತಶತಿಯಲ್ಲೂ ಕೂಡ ಇದನ್ನು ನಾವು ಕಾಣ್ತೀವಿ, ಅಲ್ಲಿ ಕೂಡ ಉಲ್ಲೇಖ ಆಗಿದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಏನು ಭೋಲೆನಾಥನು ದೆವ್ವಗಳು, ರಕ್ತ ಪಿಚಾಚಿಗಳು ಮತ್ತು ಯಕ್ಷರು, ಗಂಧರ್ವರು ಮತ್ತು ರಾಕ್ಷಸರು ಸೇರಿದಂತೆ ತನ್ನ ಅನುಯಾಯಿಗಳೊಂದಿಗೆ ಚಿತಾಭಸ್ಮದೊಂದಿಗೆ ಹೋಳಿಯನ್ನು ಆಡ್ತಾನೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಶಿವನ ವಿಚಾರವಾಗಿ. ಹೀಗಾಗಿ ಹೋಳಿಯನ್ನು ಚಿತೆಯ ಭಸ್ಮದಿಂದ ಆಚರಣೆ ಮಾಡಲಾಗುತ್ತೆ. ನಿಜವಾಗೂ ಕೂಡ ಯಾಕೆ ಅಂತ ನೋಡೋದಾದ್ರೆ ನೋಡಿ, ಕಾಶಿಯಲ್ಲಿ ಆಚರಿಸಲಾಗುವಂತಹ ಮಸಾನ್ ಹೋಳಿಯನ್ನು ಆಧ್ಯಾತ್ಮಿಕ ಹೋಳಿ ಅಂತ ಕೂಡ ಕರೀತಾರೆ. ತುಂಬ ಆಧ್ಯಾತ್ಮಿಕತೆ ಹೊಂದಿರ್ತಾರೆ ಕೂಡ ಅಲ್ಲಿನ ಜನರ ಬರುವಂಥವ್ರು. ಇನ್ನು ಈ ದಿನವನ್ನು ಹೋಳಿಯನ್ನು ಚಿತಾಭಸ್ಮದ ದಿನದಿಂದನೇ ಆಡಲಾಗುತ್ತೆ. ಮಸಾನ್ ಅಂದರೆ ದಹನ ಭೂಮಿ ಅಂತ ಅರ್ಥ ಬರುತ್ತೆ. ಮಸಾನ್ ಹೋಳಿ ಅಂದರೆ ದಹನ ಭೂಮಿ ಹೋಳಿ ಅಂತ ಕೂಡ ಆಗುತ್ತೆ. ಇದನ್ನು ಬಣ್ಣಗಳು ಗುಲಾಲ್ ನೀರು ಅಥವಾ ನೀರಿನ ಬಂದೂಕಿನಲ್ಲಿ ಆಡೋದಿಲ್ಲ, ಆದರೆ ದಹನ ಭೂಮಿಯಲ್ಲಿರುವಂತಹ ಚಿತೆಯ ಒಂದು ಭಸ್ಮದಿಂದಾನೇ ಆಡಲಾಗುತ್ತೆ. ಮಸಾನ್ ಹೋಳಿಯ ಲೌಕಿಕ ಆಸೆಗಳ ಒಂದು ಬಲೆಯಿಂದ ಮುಕ್ತರಾಗ್ತಾರೆ ಇರುವಂತಹ ನಂಬಿಕೆ ಕೂಡ ಇದೆ. ಆ ನಂತರ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿಯ ಅಂತಿಮವಾದಂತಹ ಒಂದು ಯಾತ್ರೆ ಏನಿರುತ್ತೆ ಅದು ಬೂದಿ ಆಗ್ತಾನೆ, ಸುಟ್ಟು ಬೂದಿ ಆಗಿಬಿಡ್ತಾನೆ ಎನ್ನುವಂತಹ ಒಂದು ಸಂಕೇತವನ್ನು ಕೂಡ ಸೂಚಿಸುತ್ತೆ. ಹೀಗಾಗಿ ಈ ಹಬ್ಬ ಸಾವಿರ ಒಂದು ಸಂದೇಶಗಳನ್ನು ಕೂಡ ಕೊಡುತ್ತೆ ಮತ್ತು ಈ ಹಬ್ಬ ಸಾವಿನ ಮೇಲೆ ವಿಜಯವನ್ನು ಕೂಡ ಸಾಧಿಸುತ್ತೆ ಅಂತ ಸೂಚನೆ ಮಾಡಲಾಗುತ್ತೆ. ಮತ್ತು ಸ್ವಲ್ಪ ಸಮಯದ ನಂತರ ದೇಹವು ಬೂದಿ ಆಗ್ತಾ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ. ಹೀಗಾಗಿ ಈ ಒಂದು ಆಚರಣೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಶಿವನು ಪಾರ್ವತಿಯ ಜೊತೆ ಒಂದು ಹೋಳಿಯನ್ನು ಹಬ್ಬ ನಡೆಸಿದ ನಂತರ ಮತ್ತು ಅವರ ಅನುಯಾಯಿಗಳೇನಿರ್ತಾರೆ, ದೆವ್ವಗಳು, ಭೂತಗಳು, ಪಿಚಾಚಿಗಳು ಎಲ್ಲರ ಜೊತೆ ಕೂಡ ಶಿವನು ಈ ಒಂದು ಚಿತಾಭಸ್ಮವನ್ನು ತೆಗೆದುಕೊಂಡು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಅನ್ನುವಂತಹ ನಂಬಿಕೆ ಅಂತೆ. ಅದು ಒಂದು ರೀತಿಯಾಗಿ ಆಧ್ಯಾತ್ಮಿಕದ ಒಂದು ಚಿಂತನೆ ಕೂಡ ಹೌದು. ಶಿವ ಯಾವಾಗಲೂ ಕೂಡ ಸ್ಮಶಾನದಲ್ಲಿರ್ತಾನೆ. ಶಿವನನ್ನು ಸ್ಮಶಾನ ರುದ್ರೇಶ್ವರ ಅಂತ ಕರಿತೀವಿ, ನೀಲಕಂಠ ಅಂತ ಕರಿತೀವಿ, ಬೇರೆ ಬೇರೆ ರೂಪಗಳಲ್ಲಿ ಇರುತ್ತೆ, ಬೇರೆ ಬೇರೆ ಹೆಸರುಗಳಿರುತ್ತೆ. ಆದರೆ ಶಿವನ ಮೈತುಂಬ ಎಲ್ಲ ರುದ್ರಾಕ್ಷಿಯನ್ನು ನೋಡ್ತೀವಿ, ಭಸ್ಮವನ್ನು ಲೇಪನ ಮಾಡ್ಕೊಂಡಿರೋದು ನೋಡಿರ್ತೀವಿ, ಚಿತಾಭಸ್ಮ ಅದು. ಹೀಗಾಗಿ ಶಿವನಿಗೆ ಪ್ರಿಯವಾದಂತಹ ಈ ಚಿತಾಭಸ್ಮದಿಂದಲೇ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಕಾಶಿಯ ಜನರು ಏನು ಮಾಡ್ತಾರೆ, ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಮಸಾನ್ ಹೋಳಿ ಹಬ್ಬ ಅಂತ ಕೂಡ ಕರೀತಾರೆ. ವೀಕ್ಷಕರ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.